ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಇಂದಿನಿಂದ 18 ವರ್ಷ ಮೇಲ್ಪಟ್ಟವರಿಗೆ ಕೋವಿಡ್-19 ಲಸಿಕೆ ಅಭಿಯಾನ ಆರಂಭ. 3.26 ಕೋಟಿ ಜನರಿಗೆ ಲಸಿಕೆ ಗುರಿ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿ ಉಚಿತ ಆಹಾರ ಧಾನ್ಯ ಸಮರ್ಪಕ ವಿತರಣೆಗೆ ಪ್ರಧಾನಿ ನರೇಂದ್ರ ಮೋದಿ ಸೂಚನೆ. ರಾಜ್ಯ ವಿಪತ್ತು ನಿರ್ವಹಣಾ ನಿಧಿಗೆ ಕೇಂದ್ರದಿಂದ 8,873 ಕೋಟಿ ರೂಪಾಯಿ ಬಿಡುಗಡೆ. 50% ಕೋವಿಡ್ ನಿಯಂತ್ರಣಕ್ಕೆ ಬಳಸಲು ಅವಕಾಶ. ದೇಶದಲ್ಲಿ ಕೋವಿಡ್ ಸಮಸ್ಯೆ ಕಡಿಮೆಯಾಗದಿದ್ದರೆ ಟಿ20 ವಿಶ್ವಕಪ್ ಟೂರ್ನಿ ಯುಎಇಗೆ ಸ್ಥಳಾಂತರಿಸಲು ಬಿಸಿಸಿಐ ಚಿಂತನೆ. ವಾರ್ತೆಗಳ ವಿವರ. ರಾಜ್ಯದಲ್ಲೂ ಇಂದಿನಿಂದ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡುವ ಅಭಿಯಾನ ಆರಂಭಗೊಂಡಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಬೆಂಗಳೂರಿನ ಶಿವಾಜಿನಗರದ ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಯ ಬೋರಿಂಗ್ ಆಸ್ಪತ್ರೆಯಲ್ಲಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಂಸದ ಪಿಸಿ ಮೋಹನ್, ಶಾಸಕ ರಿಜ್ವಾನ್ ಅರ್ಷದ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಯಡಿಯೂರಪ್ಪ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಇದೊಂದು ಮಹತ್ವದ ದಿನವಾಗಿದ್ದು ಉಚಿತವಾಗಿ ಲಸಿಕೆ ನೀಡಲಾಗುತ್ತಿದೆ. ರಾಜ್ಯದಲ್ಲಿ 1 ಲಕ್ಷ ಡೋಸ್ ಲಸಿಕೆ ದಾಸ್ತಾನಿದ್ದು 3 ಲಕ್ಷ ಡೋಸ್ ಲಸಿಕೆ ಕೇಂದ್ರದಿಂದ ಲಭ್ಯವಾಗಲಿದೆ. 3.26 ಕೋಟಿ ಜನರಿಗೆ ಲಸಿಕೆ ನೀಡುವ ಗುರಿ ಹೊಂದಿದ್ದು ಕೋವಿಡ್ 2ನೇ ಅಲೆ ಬಾಧಿಸುತ್ತಿರುವ ಈ ಸಂದರ್ಭದಲ್ಲಿ ಲಸಿಕೆ ಅತ್ಯಂತ ಮಹತ್ವದ್ದಾಗಿದೆ ಎಂದರು. ಕೋವಿಡ್ ಸಂಕಷ್ಟದಿಂದ ಪಾರಾಗಲು ಲಸಿಕೆ ಪ್ರಮುಖ ಅಸ್ತ್ರವಾಗಿದೆ. ವಿಜ್ಞಾನಿಗಳು, ಔಷಧ ಕಂಪನಿಗಳ ಪರಿಶ್ರಮ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇಶೀಯ ಲಸಿಕೆಗಳನ್ನು ಅಭಿವೃದ್ಧಿಪಡಿಸುತ್ತಿರುವುದು ಹೆಮ್ಮೆಯ ಸಂಗತಿ. ಈ ತಿಂಗಳಲ್ಲಿ ಮತ್ತೊಂದು ಲಸಿಕೆ ಸೇರ್ಪಡೆಯಾಗುತ್ತಿದೆ. ರಾಜ್ಯದಲ್ಲಿ ಈವರೆಗೆ 96.35 ಲಕ್ಷ ಡೋಸ್ ಲಸಿಕೆ ನೀಡಲಾಗಿದೆ. ಅತಿದೊಡ್ಡ ಸಮೂಹ ಲಸಿಕೆ ಅಭಿಯಾನದಲ್ಲಿ ಪಾಲ್ಗೊಳ್ಳಲು ಕಾಲ ಸನ್ನಿಹಿತವಾಗಿದೆ. ರಾಜ್ಯ ಸರ್ಕಾರ 1 ಲಕ್ಷ ಡೋಸ್ ಲಸಿಕೆ ಖರೀದಿಗೆ ಮುಂದಾಗಿದ್ದು ಹೆಚ್ಚುವರಿಯಾಗಿ ಮತ್ತೊಂದು ಕೋಟಿ ಲಸಿಕೆ ಖರೀದಿ ಮಾಡಲು ಕಾರ್ಯಾದೇಶ ನೀಡಲಾಗುತ್ತಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಲಸಿಕೆಗೆ 100 ರೂಪಾಯಿ ಸೇವಾ ಶುಲ್ಕ ಪಡೆಯಲು ಅವಕಾಶ ನೀಡಿದ್ದು ಇದಕ್ಕಿಂತ ಹೆಚ್ಚಿನ ಮೊತ್ತ ವಸೂಲಿ ಮಾಡುವಂತಿಲ್ಲ ಎಂದು ತಿಳಿಸಿದರು. ಕೋವಿಡ್ ಸೋಂಕಿತರಿಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಹಾಸಿಗೆ ಮತ್ತು ಆಮ್ಲಜನಕ ಸೌಲಭ್ಯ ಸೇರಿದಂತೆ ಹಲವು ವಿಷಯಗಳ ಕುರಿತು ತಜ್ಞ ವೈದ್ಯ ದೇವಿಶೆಟ್ಟಿ ಅವರನ್ನು ಒಳಗೊಂಡಂತೆ ಹಲವು ಪ್ರಮುಖ ತಜ್ಞರ ಸಭೆಯನ್ನು ಇಂದು ಸಂಜೆ ಕರೆಯಲಾಗಿದೆ ಎಂದು ಯಡಿಯೂರಪ್ಪ ತಿಳಿಸಿದರು. ಸ್ವದೇಶಿ ನಿರ್ಮಿತ 2 ಲಸಿಕೆಗಳು ಈಗಾಗಲೇ ಲಭ್ಯವಿದ್ದು ಈ ತಿಂಗಳಲ್ಲಿ ಇನ್ನೊಂದು ಲಸಿಕೆ ಮಾರುಕಟ್ಟೆಗೆ ಮುಕ್ತವಾಗಲಿದೆ. ಕರ್ನಾಟಕದಲ್ಲಿ ಈವರೆಗೆ 96.35 ಲಕ್ಷ ಲಸಿಕೆ ನೀಡಲಾಗಿದೆ. ಈಗ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡುವುದರಿಂದ ಜನಸಂಖ್ಯೆ ಒಂದು ದೊಡ್ಡ ಭಾಗಕ್ಕೆ ಲಸಿಕೆ ದೊರೆತಂತಾಗುತ್ತೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಲಸಿಕೆಗೆ ನಿಗದಿಪಡಿಸಿದ ದರದೊಂದಿಗೆ ಲಸಿಕೆ ನೀಡಲು 100 ಸೇವಾ ಶುಲ್ಕ ನಿಗದಿಪಡಿಸಲಾಗಿದೆ. ಅದಕ್ಕಿಂತ ಹೆಚ್ಚು ಹಣವನ್ನು ಯಾರು ತಗೊಳ್ಳಕೂಡದು. ತಗೊಂಡ್ರೆ ತೀವ್ರತರವಾದ ಕ್ರಮವನ್ನು ತಗೊಳ್ತೇವೆ. ಮುಂದಿನ ದಿನಗಳಲ್ಲಿ ಲಭ್ಯತೆ ಆಧಾರದ ಮೇಲೆ ಲಸಿಕೆ ನೀಡುವಂಥ ಪ್ರಕ್ರಿಯೆಯನ್ನು ಹಂತವಾಗಿ ಮುಂದುವರಿಸಲಾಗುತ್ತೆ. ನಾನು ಜನರಲ್ಲಿ ವಿನಂತಿ ಮಾಡುತ್ತೇನೆ, ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸುವ ಮೂಲಕ ಕೋವಿಡ್ ನಿಯಂತ್ರಣಕ್ಕೆ ಕೈ ಜೋಡಿಸಬೇಕು. ಮಾಸ್ಕ್ ಕಡ್ಡಾಯವಾಗಿ ಹಾಕಲೇಬೇಕು. ಸ್ಯಾನಿಟೈಸ್ ಮಾಡಬೇಕು. ಅಂತರವನ್ನು ಕಾಯ್ಕೊಳ್ಬೇಕು. ಈಗ ಈ ರೀತಿ ಜನತೆ ಸಹಕಾರವನ್ನು ಕೊಟ್ಟರೆ ಈ ಕೋವಿಡನ್ನು ತಡೆಯೋದಕ್ಕೆ. ರಾಜ್ಯದಲ್ಲಿ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡಿಕೆಗೆ ಸಾಂಕೇತಿಕವಾಗಿ ಚಾಲನೆ ನೀಡಲಾಗುತ್ತಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಕಲಬುರಗಿಯಲ್ಲಿಂದು ತಿಳಿಸಿದ್ದಾರೆ. ಕೇಂದ್ರದಿಂದ ಸದ್ಯ 3 ಲಕ್ಷ ಡೋಸ್ ಲಸಿಕೆ ರಾಜ್ಯಕ್ಕೆ ಆಗಮಿಸುತ್ತಿದ್ದು
ಈ ವಯೋಮಾನದವರಿಗೆ ಪೂರ್ಣ ಪ್ರಮಾಣದಲ್ಲಿ ಲಸಿಕೆ ನೀಡಲು ಸಾಧ್ಯವಿಲ್ಲ. ಹೀಗಾಗಿ ಇಂದು ವಿದ್ಯುಕ್ತವಾಗಿ ಚಾಲನೆ ನೀಡಿದ ನಂತರ ಹಂತ ಹಂತವಾಗಿ ಲಸಿಕೆ ಅಭಿಯಾನವನ್ನು ಚುರುಕುಗೊಳಿಸಲಾಗುವುದು. ಸೋಂಕು ನಿಯಂತ್ರಣಕ್ಕೆ ಲಸಿಕೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದ್ದು, ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಎರಡೂ ಲಸಿಕೆಗಳನ್ನು ಪೂರೈಸುವಂತೆ ಮನವಿ ಸಲ್ಲಿಸಲಾಗಿದೆ ಎಂದರು. ಸುರಕ್ಷಿತರಾದ ತಕ್ಷಣ ಆತಂಕ ಪಡುವ ಅಗತ್ಯವಿಲ್ಲ. ಬಹುತೇಕ ಮಂದಿ ಆಸ್ಪತ್ರೆಗಳಿಗೆ ದಾಖಲಾಗುತ್ತಿರುವುದರಿಂದ ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಗುತ್ತಿವೆ. ಮನೆಗಳಲ್ಲಿ ಆಮ್ಲಜನಕ ಸಂಗ್ರಹ ಮಾಡುವುದರಿಂದ ಅಗತ್ಯವಿರುವವರಿಗೆ ಸಿಲಿಂಡರ್ಗಳು ದೊರೆಯುತ್ತಿಲ್ಲ. ಈ ರೀತಿಯ ಸಣ್ಣಪುಟ್ಟ ಸಮಸ್ಯೆಗಳಿಗೆ ಜನಸಾಮಾನ್ಯರು ಸ್ಪಂದಿಸಿದರೆ ಸೋಂಕು ನಿಯಂತ್ರಣ ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಸೋಂಕು ನಿಯಂತ್ರಣಕ್ಕೆ ಪೂರ್ಣ ಪ್ರಮಾಣದಲ್ಲಿ ಲಾಕ್ಡೌನ್ ಮಾಡುವ ಅಗತ್ಯವಿಲ್ಲ, ಆದರೆ ಬಿಗಿ ಕ್ರಮಗಳ ಮೂಲಕ ನಿಯಂತ್ರಿಸಬಹುದಾಗಿದೆ ಎಂದರು. ಬಳಿಕ ಅವರು ಕಲಬುರಗಿಯ ಜೇಮ್ಸ್ ಆಸ್ಪತ್ರೆ ಮತ್ತು ಕಾಲೇಜಿಗೆ ಭೇಟಿ ನೀಡಿ ಕೋವಿಡ್ ಚಿಕಿತ್ಸೆ ಕುರಿತು ಪರಿಶೀಲಿಸಿದರು. ಆಮ್ಲಜನಕ ಮತ್ತು ರೆಮ್ಡೆಸಿವಿರ್ ಬಳಕೆಗೆ ಕಟ್ಟುನಿಟ್ಟಿನ ಮಾನದಂಡಗಳನ್ನು ಅಳವಡಿಸಿಕೊಳ್ಳಬೇಕು. ಪ್ರತಿದಿನ ಇವುಗಳ ಬಗ್ಗೆ ಗಮನಹರಿಸಿ ಸರ್ಕಾರಕ್ಕೆ ವರದಿ ನೀಡಬೇಕು ಹಾಗೂ ಸಾರ್ವಜನಿಕರಿಂದ ದೂರುಗಳು ಬಾರದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಸಚಿವರು ಸೂಚನೆ ನೀಡಿದರು. ದೇಶದ ಹಲವೆಡೆ ಇಂದು 18 ವರ್ಷ ವಯೋಮಿತಿ ಮೀರಿದವರಿಗೆ ಕೋವಿಡ್-19 ಲಸಿಕೆ ಅಭಿಯಾನ ಆರಂಭವಾಗಿದೆ. ಈಗಾಗಲೇ ನೋಂದಣಿ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು, ಕೋವಿನ್ ಪೋರ್ಟಲ್ ಮೂಲಕ ಇದುವರೆಗೆ 2,66,00,000ಕ್ಕೂ ಅಧಿಕ ಮಂದಿ ನೋಂದಣಿ ಮಾಡಿಕೊಂಡಿದ್ದಾರೆ. ಆರೋಗ್ಯ ಕಾರ್ಯಕರ್ತರು ಹಾಗೂ 45 ವರ್ಷ ಮೇಲ್ಪಟ್ಟವರಿಗೆ ಉಚಿತ ಲಸಿಕೆ ನೀಡಲಾಗುತ್ತಿದೆ. 18 ವರ್ಷ ಮೇಲ್ಪಟ್ಟವರಿಗೂ ಸಹ ಉಚಿತವಾಗಿ ಲಸಿಕೆ ನೀಡಲಾಗುವುದು. ಇಂದು ದೇಶಾದ್ಯಂತ ಸೀಮಿತ ಆಸ್ಪತ್ರೆಗಳಲ್ಲಿ ಮಾತ್ರ ಲಸಿಕೆ ನೀಡಲಾಗುತ್ತದೆ. ಕೋವಿನ್ ಪೋರ್ಟಲ್ ಅಥವಾ ಆರೋಗ್ಯ ಸೇತು ಆಪ್ ಮೂಲಕ ನೋಂದಣಿ ಮಾಡಿಕೊಂಡವರಿಗೆ ಲಸಿಕೆ ಲಭ್ಯವಾಗಲಿದೆ. ಪ್ರತಿಯೊಂದು ಲಸಿಕಾ ಕೇಂದ್ರದಲ್ಲೂ ಕನಿಷ್ಠ ವಯೋಮಿತಿ ವಿವರಗಳನ್ನು ಪ್ರಕಟಿಸಲಿದ್ದು, ಮುಂಗಡ ಸಮಯ ಕಾಯ್ದಿರಿಸುವ ಅವಕಾಶವನ್ನು ಮತ್ತಷ್ಟು ಹೆಚ್ಚಿಸಲಾಗುವುದು ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಯಾವುದೇ ಅಡೆತಡೆ ಇಲ್ಲದೆ ಬಡವರಿಗೆ ಉಚಿತ ಆಹಾರ ಧಾನ್ಯಗಳನ್ನು ವಿತರಿಸಲು ಕ್ರಮ ಕೈಗೊಳ್ಳಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಿನ್ನೆ ಆರ್ಥಿಕ ಮತ್ತು ಕಲ್ಯಾಣ ಕ್ಷೇತ್ರದ ಉನ್ನತ ಮಟ್ಟದ ವಿವಿಧ ಸಬಲೀಕರಣ ಗುಂಪುಗಳ ಜೊತೆಗೆ ವಿಡಿಯೋ ಸಂವಾದ ನಡೆಸಿದ ಅವರು, ಉಚಿತ ಆಹಾರ ಪದಾರ್ಥಗಳ ವಿತರಣೆ ಸಂಬಂಧ ಎಲ್ಲಾ ರಾಜ್ಯ ಸರ್ಕಾರಗಳೊಂದಿಗೆ ಸಮನ್ವಯ ಸಾಧಿಸಬೇಕು. ಪ್ರತಿಯೊಬ್ಬ ಬಡವರು ಈ ಸೇವೆಯ ಸೌಲಭ್ಯವನ್ನು ಪಡೆಯುವಂತೆ ಕ್ರಮ ವಹಿಸಬೇಕೆಂದು ನಿರ್ದೇಶನ ನೀಡಿದರು. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯ ವಿಸ್ತರಣೆ ಸೇರಿದಂತೆ ಬಡವರಿಗೆ ಪಡಿತರವನ್ನು ತಲುಪಿಸಲು ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ಗುಂಪಿನ ಸದಸ್ಯರು ಪ್ರಧಾನಮಂತ್ರಿಗಳಿಗೆ ವಿವರಣೆ ನೀಡಿದರು. ಈ ಬಗ್ಗೆ ಪ್ರಧಾನಿ ಪಡಿತರ ಪೂರೈಕೆಗೆ ಒಂದು ಸಮಗ್ರವಾದ ಯೋಜನೆಯೊಂದನ್ನು ರೂಪಿಸಬೇಕು. ಈ ಮೂಲಕ ಪೂರೈಕೆ ಜಾಲದಲ್ಲಿ ಯಾವುದೇ ಸಮಸ್ಯೆಯಾಗದಂತೆ ಎಚ್ಚರ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಒಂದು ದೇಶ ಒಂದು ಪಡಿತರ ಚೀಟಿ ಉಪಕ್ರಮವನ್ನು ಜಾರಿಗೆ ತಂದಿರುವುದರಿಂದ ದೇಶಾದ್ಯಂತ ಬಡ ಕುಟುಂಬಗಳಿಗೆ ಸಾಕಷ್ಟು ಪ್ರಯೋಜನವಾಗುತ್ತಿರುವ ಬಗ್ಗೆ ಸಭೆಯಲ್ಲಿ ವಿವರವಾಗಿ ಚರ್ಚಿಸಲಾಯಿತು. ಮುಂಚೂಣಿಯಲ್ಲಿರುವ ಆರೋಗ್ಯ ಕಾರ್ಯಕರ್ತರಿಗೆ ವಿಮಾ ಯೋಜನೆಯನ್ನು ಇನ್ನೂ 6 ತಿಂಗಳವರೆಗೆ ವಿಸ್ತರಣೆ ಮಾಡಿರುವ ಬಗೆಗಿನ ಪ್ರಸ್ತಾಪದ ಬಗ್ಗೆ ಮಾತನಾಡಿದ ಪ್ರಧಾನಿ, ಬಾಕಿ ಇರುವ ವಿಮೆ ಕ್ಲೇಮ್ಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಿ ಫಲಾನುಭವಿಗಳಿಗೆ ನೀಡುವಂತೆ ಸೂಚನೆ ನೀಡಿದರು. ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಡಿ ಕಿಮ್ಸ್ ಆಸ್ಪತ್ರೆಯಲ್ಲಿ 1,000 ಹಾಸಿಗೆಗಳನ್ನು ಹೆಚ್ಚಿಸಲು ನಿರ್ಧರಿಸಲಾಗಿದೆ ಎಂದು ಕೇಂದ್ರ ಗಣಿ, ಕಲ್ಲಿದ್ದಲು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದಲ್ಲಿ ನಿನ್ನೆ ತಿಳಿಸಿದರು. ಸುದ್ದಿಗಾರರೊಂದಿಗೆ ಅವರು, ಜಿಲ್ಲಾಸ್ಪತ್ರೆಗೆ ಕೇಂದ್ರದಿಂದ ಅಗತ್ಯ ಸಂದರ್ಭಗಳಲ್ಲಿ ಸಾಕಷ್ಟು ಅನುದಾನ ದೊರೆತಿದೆ. ಮೊದಲ ಹಂತದಲ್ಲಿ ಪಿಎಂ ಕೇರ್ಸ್ ನಿಧಿಯಡಿ ಈಗಾಗಲೇ ವೆಂಟಿಲೇಟರ್ಗಳ ಪೂರೈಕೆಯಾಗಿದ್ದು, 2ನೇ ಹಂತದಲ್ಲಿ ಅಗತ್ಯವಿರುವಷ್ಟು ವೆಂಟಿಲೇಟರ್ಗಳ ಪೂರೈಕೆಯಾಗಲಿವೆ. ಜಿಲ್ಲಾಸ್ಪತ್ರೆಗಳಲ್ಲಿ ಆಮ್ಲಜನಕ ಮತ್ತು ರೆಮ್ಡೆಸಿವಿರ್ ಔಷಧಗಳ ಕೊರತೆ ಇಲ್ಲ ಎಂದು ಅವರು ತಿಳಿಸಿದರು. ಇಡೀ ರಾಷ್ಟ್ರವೇ ಕೋವಿಡ್ ನಿರ್ವಹಣೆಯಲ್ಲಿ ಶಕ್ತಿ ಮೀರಿ ಶ್ರಮಿಸುತ್ತಿರುವ ಸಮಯದಲ್ಲಿ ವೈದ್ಯಕೀಯ ಸಿಬ್ಬಂದಿ ಲಾಭವನ್ನು ಲೆಕ್ಕಿಸದೆ ಮಾನವೀಯತೆಯಿಂದ ಸಮಾಜಕ್ಕೆ ನೆರವಾಗಬೇಕು. ಅನೇಕ ಆಸ್ಪತ್ರೆಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿವೆ. ಆದರೆ ಕೆಲವು ಆಸ್ಪತ್ರೆಗಳಲ್ಲಿ ಕೋವಿಡ್ ಚಿಕಿತ್ಸೆಗಾಗಿ ಸಾರ್ವಜನಿಕರಿಂದ ಹೆಚ್ಚಿನ ಶುಲ್ಕ ವಸೂಲಿ ಮಾಡುತ್ತಿರುವ ಕುರಿತು ದೂರುಗಳು ಬಂದಿದ್ದು, ಸರ್ಕಾರ ಈ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳುವ ಮೊದಲೇ ಎಚ್ಚೆತ್ತುಕೊಂಡು ನ್ಯಾಯಯುತವಾದ ದರ ಪಡೆಯಬೇಕು ಎಂದು ತಿಳಿಸಿದರು.
ಏನೇನು ಕೇಂದ್ರ ಸರ್ಕಾರದಿಂದ ಬೇಕು ಅದನ್ನೆಲ್ಲವನ್ನೂ ನಾವು ಮಾಡ್ತಾ ಇದ್ದೀವಿ. ಸಂದರ್ಭ ಹೆಂಗಿದೆ ಅಂದ್ರೆ ಕೇಂದ್ರ ರಾಜ್ಯ ಎಲ್ಲವೂ ಸೇರಿ ನಾವು ಮಾಡಬೇಕು. ಮತ್ತು ರಾಜ್ಯ 50% ವ್ಯಾಕ್ಸಿನೇಷನ್ ಅಂತ ಇಟ್ ಇಸ್ ಸ್ಟಿಲ್ ಫ್ರೀ ಆಫ್ ಕಾಸ್ಟ್, ಇಟ್ ಇಸ್ ಸಪ್ಲೈಡ್ ಬೈ ದಿ ಸೆಂಟ್ರಲ್. TVS ಅವರು ಅದಕ್ಕೆ ಕೆಲವು ರಿಸ್ಟ್ರಿಕ್ಷನ್ ಹಾಕಿದ್ರು. ಈಗ ಪ್ರಧಾನಮಂತ್ರಿಗಳ ಅದರಲ್ಲಿ ಇಂಟರ್ವ್ಯೂ ಮಾಡಿದಾಗಿನಿಂದ ಆಲ್ ಪ್ರಾಬ್ಲಮ್ಸ್ ಹ್ಯಾವ್ ಬೀನ್ ಸಾಲ್ವ್ ಮತ್ತು ಪ್ರೊಡಕ್ಷನ್ ಈಗಾಗಲೇ ಅವರು ಸ್ಕೇಲ್ ಅಪ್ ಮಾಡಿದ್ದಾರೆ. ಅದು ಭಾರತ ಸರ್ಕಾರ ಅವರಿಗೆ ಸಪೋರ್ಟ್ ಮಾಡಬೇಕು, ಅದನ್ನು ಮಾಡಿದೆ. ಪ್ರಾಬಬ್ಲಿ ಆರಂಭದಲ್ಲಿ ಇದಕ್ಕೆ ಕೆಲವರು ಅಡೆತಡೆಗಳನ್ನು ಹಾಕಿರಲಿಲ್ಲ, ಭಯ ಹುಟ್ಟಿಸಿರಲಿಲ್ಲ ಅಂತಂದ್ರೆ ನಮ್ಮಲ್ಲಿ ಶುರುವಾತಿನಿಂದಲೇ ಇನ್ನೂ ಜಾಸ್ತಿ ಆಗಿರ್ಬೋದಾಗಿತ್ತು. ಕೋವ್ಯಾಕ್ಸಿನ್ ಬಗ್ಗೆ ಯಾರ್ಯಾರು ಏನೇನು ಮಾತಾಡಿದ್ರೆ ನಾನು ನಿಮ್ಗೆ ಹೇಳಬೇಕಾಗಿಲ್ಲ, ನೀವು ಚೆಕ್ ಮಾಡಿದ್ರೆ ಇವತ್ತು ನೆಟ್ಟದಲ್ಲಿ ಸಿಗ್ತದೆ. ಕೋವ್ಯಾಕ್ಸಿನ್ ಇಸ್ ಪ್ಯೂರ್ಲಿ ಮ್ಯಾನುಫ್ಯಾಕ್ಚರ್ಡ್, ಡೊಮೆಸ್ಟಿಕ್ಲಿ ಮ್ಯಾನುಫ್ಯಾಕ್ಚರ್ಡ್. ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು, ಇವತ್ತು ಕೋವ್ಯಾಕ್ಸಿನ್ ಇಸ್ ಮೋಸ್ಟ್ ಸೇಫ್ ಅಂತ ಆಗಿದೆ. How badly comments were made about the Covaxin at that time. ಕೋವಿಡ್ ಸೋಂಕಿತರ ಚಿಕಿತ್ಸೆಗೆ ಆಮ್ಲಜನಕದ ಕೊರತೆ ಎದುರಾಗಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ಈಶ್ವರಪ್ಪ ಇಂದು ಭದ್ರಾವತಿಯ ವಿಐಎಸ್ಎಲ್ ಕಾರ್ಖಾನೆಯ ಆಮ್ಲಜನಕ ಉತ್ಪಾದನೆ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಆಮ್ಲಜನಕ ಉತ್ಪಾದನೆಯ ಸಾಮರ್ಥ್ಯ, ಸಂಗ್ರಹ, ಸಾಗಣೆ ಕುರಿತ ಮಾಹಿತಿಯನ್ನು ಅವರು ಪಡೆದರು. ಬಳಿಕ ಭದ್ರಾವತಿಯಲ್ಲಿ ಕೋವಿಡ್ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನೆ ನಡೆಸಿದರು. ಇವ್ರು ಜಸ್ಟ್ ಪ್ರೊಡ್ಯೂಸ್ ಮಾಡಿ ಟ್ಯಾಂಕ್ ತುಂಬಿಬಿಟ್ರೆ ಬಾಟ್ಲಿಂಗ್ ನಾನು ಜವಾಬ್ದಾರಿ ತಗೊಂಡು ಮಾಡಿಸ್ತೇನೆ. 200 whenever you send cylinder. ಪಾಸಿಟಿವ್ ಪೇಷಂಟ್ಸ್ನ ಶಿಫ್ಟ್ ಮಾಡೋದಕ್ಕೆ ಅಂದರೆ ಮೈಲ್ಡ್ ಸಿಂಪ್ಟಮ್ಸ್ ಇರೋರನ್ನ ಟ್ರಯೇಜ್ ಕರ್ಕೊಂಬರೋಕ್ಕೆ ಬಿಡೋಕ್ಕೆ ಒಂದು ಟೆಂಪರ್ ಟ್ರಾವೆಲ್ ಇರುತ್ತೆ ಸರ್. ಇನ್ನೊಂದು ಹೈಯರ್ ಮಾಡೋಕ್ಕೆ ನಾವು ತಹಸೀಲ್ದಾರ್ ಮಾತಾಡಿದ್ವಿ ಸರ್, ನಾವು ಅದನ್ನು ಹೈಯರ್ ಮಾಡ್ಕೊಂಡಿದ್ವಿ ಸರ್. ಈಗ ಸದ್ಯಕ್ಕೆ ಇರೋದ್ರಲ್ಲಿ ಮ್ಯಾನೇಜ್ ಮಾಡಬೇಕು. ಬೇಕಿದ್ರೆ ಒಂದು ಬಾಡಿಗೆ ತೊಗೊಂಡ್ಬಿಡಿ. ಸಾಕಾಗಲಿಲ್ಲ ಅಂತಂದರೆ ಅದಪ್ಪ ಅದೇ ಸರ್, ನಾವು ಮಾತಾಡಿದ್ವಿ. ಒಂದು ಸಿಗುತ್ತಲ್ಲ ಬಾಡಿಗೆಗೆ. ಅದೇ ಸರ್, ಭದ್ರಾವತಿಯಿಂದ ಶಿವಮೊಗ್ಗ ಸರ್ ಹೋಗೋದು ಮಾಡಿ. ಯಾವುದೇ ಕಾರಣಕ್ಕೆ ಪಾಸಿಟಿವ್ ಪೇಷಂಟ್ ಅವ್ರ ಓನ್ ವೆಹಿಕಲ್ನಲ್ಲಿ ನಮ್ಮ ಟ್ರಯಲ್ ಸೆಂಟರ್ಗೆ ಬರಬಾರ್ದು. ಆರ್ಟಿಪಿಸಿಆರ್ ಪರೀಕ್ಷೆಯಲ್ಲಿ ನೆಗೆಟಿವ್ ಫಲಿತಾಂಶ ಬರುವ ರೋಗಿಗಳಿಗೂ ಕೋವಿಡ್ ಸೋಂಕಿತರಿಗೆ ನೀಡುವಂತೆ ಎಲ್ಲಾ ರೀತಿಯ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಹೆಚ್ಚಿನ ನಿಗಾ ವಹಿಸಲಾಗುವುದು ಎಂದು ಗೃಹ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಬಸವರಾಜ ಬೊಮ್ಮಾಯಿ ನಿನ್ನೆ ಹಾವೇರಿಯಲ್ಲಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು ಜಿಲ್ಲೆಯಲ್ಲಿ 585 ಸಕ್ರಿಯ ಪ್ರಕರಣಗಳಿದ್ದು, ಇದರಲ್ಲಿ 273 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಉಳಿದ 312 ಮಂದಿ ಹೋಮ್ ಕ್ವಾರಂಟೈನ್ನಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ 148 ಮಂದಿಗೆ ಚಿಕಿತ್ಸೆ ನೀಡಲಾಗುತ್ತಿದ್ದು, ಇದರಲ್ಲಿ 35 ವಿಶೇಷ ಪ್ರಕರಣಗಳಿವೆ ಎಂದರು. ಕಳೆದ ಏಪ್ರಿಲ್ನಿಂದ ಈವರೆಗೆ ಜಿಲ್ಲೆಯಲ್ಲಿ 3,21,000 ಕೊರೋನಾ ಮಾದರಿಗಳನ್ನು ಪರೀಕ್ಷಿಸಲಾಗಿದೆ. ಇದರಲ್ಲಿ 3,09,000 ಪ್ರಕರಣಗಳು ದೃಢಪಟ್ಟಿವೆ ಎಂದರು. ಮುಂದಿನ ದಿನಗಳಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆ ಇದ್ದು, ಜಿಲ್ಲೆಯಲ್ಲಿ ಆಮ್ಲಜನಕ ಕೊರತೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಬಳ್ಳಾರಿ ಮತ್ತು ಹರಿಹರದ ಫಾಲಿ ಫೈಬರ್ ಘಟಕಗಳಿಂದ ಹೆಚ್ಚಿನ ಆಮ್ಲಜನಕ ಸರಬರಾಜು ಮಾಡಿಕೊಳ್ಳಲು ನಿರ್ಧರಿಸಲಾಗಿದೆ. ಜಂಬೋ ಸಿಲಿಂಡರ್ಗಳ ಮೂಲಕ ಆಸ್ಪತ್ರೆಗಳಲ್ಲಿ ಆಮ್ಲಜನಕ ನಿರ್ವಹಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಉಸಿರಾಟದ ತೊಂದರೆ, ಕೋವಿಡ್ ಅಲ್ಲಿರುವಂತಹ ಗುಣಲಕ್ಷಣಗಳಿದ್ದಾವೆ, ಆದರೆ ನೆಗೆಟಿವ್ ಬರ್ತಾ ಇದೆ. ಹೀಗಾಗಿ ನಾವೇನು ಸೂಚನೆ ಕೊಟ್ಟಿದ್ದೇವೆ ಅಂದರೆ, ನೆಗೆಟಿವ್ ಬಂದರೂ ಕೂಡ ಯಾರ್ಯಾರಿಗೆ ಕೋವಿಡ್ ಥರದ ಲಕ್ಷಣಗಳಿದ್ದಾವೆ, ಉಸಿರಾಟ ತೊಂದರೆ ಇದೆ, ಲಂಗ್ಸ್ ಇನ್ಫೆಕ್ಷನ್, CT ಸ್ಕ್ಯಾನಲ್ಲಿ ಲಂಗ್ ಇನ್ಫೆಕ್ಷನ್ ಇದೆ, ಅವರನ್ನು ನಾವು ಯಾವುದು ಟ್ರೀಟ್ಮೆಂಟು ಕೋವಿಡ್ಗೆ ಮಹತ್ವ ಕೊಡ್ತೀವೋ ಅದೇ ರೀತಿ ಇದಕ್ಕೂ ಕೂಡ ಅಷ್ಟೇ ಮಹತ್ವವನ್ನು ಕೊಡಬೇಕು ಈ ಹೊಸ ಟ್ರೆಂಡಲ್ಲಿ ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಕೇಂದ್ರ ಸರ್ಕಾರ ರಾಜ್ಯಗಳ ವಿಪತ್ತು ನಿರ್ವಹಣಾ ನಿಧಿ ಎಸ್ಡಿಆರ್ಎಫ್ಗೆ 8,873 ಕೋಟಿ ರೂಪಾಯಿಗೂ ಅಧಿಕ ಮುಂಗಡ ಹಣವನ್ನು ಬಿಡುಗಡೆ ಮಾಡಿದೆ. ಬಿಡುಗಡೆ ಮಾಡಿರುವ ಈ ಹಣದ ಪೈಕಿ ಎಲ್ಲಾ ರಾಜ್ಯ ಸರ್ಕಾರಗಳು 50% ಕೋವಿಡ್-19 ಕಂಟೈನ್ಮೆಂಟ್ ಉಪಕ್ರಮಗಳಿಗೆ ಬಳಸಿಕೊಳ್ಳಲು ಅವಕಾಶವಿರುತ್ತದೆ. ಅಲ್ಲದೆ ಈ ಹಣವನ್ನು ಆಸ್ಪತ್ರೆಗಳಲ್ಲಿ ಆಮ್ಲಜನಕ ಉತ್ಪಾದನೆ ಮತ್ತು ಶೇಖರಣಾ ಘಟಕಗಳ ಸ್ಥಾಪನೆ, ಆಂಬ್ಯುಲೆನ್ಸ್ ಸೇವೆಗಳನ್ನು ಬಲಪಡಿಸುವುದು, ಕೋವಿಡ್-19 ಆಸ್ಪತ್ರೆಗಳಿಗೆ ಮೂಲಸೌಕರ್ಯಗಳನ್ನು ಕಲ್ಪಿಸುವುದು, ಥರ್ಮಲ್ ಸ್ಕ್ಯಾನರ್ಗಳ ಅಳವಡಿಕೆ, ಪರೀಕ್ಷಾ ಪ್ರಯೋಗಾಲಯ ಸ್ಥಾಪನೆ ಮತ್ತು ಪರೀಕ್ಷಾ ಕಿಟ್ಗಳ ಖರೀದಿ ಸೇರಿದಂತೆ ಇನ್ನಿತರೆ ಕಾರ್ಯಗಳಿಗೆ ಬಳಸಿಕೊಳ್ಳಲು ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ.
ಸಾಮಾನ್ಯವಾಗಿ ಎಸ್ಡಿಆರ್ಎಫ್ನ ಮೊದಲ ಕಂತಿನ ಹಣವನ್ನು ಜೂನ್ ತಿಂಗಳಲ್ಲಿ ಬಿಡುಗಡೆ ಮಾಡಲಾಗುತ್ತಿತ್ತು. ಆದರೆ ಈ ಬಾರಿ ಕೋವಿಡ್-19 ಸಾಂಕ್ರಾಮಿಕ ಪರಿಸ್ಥಿತಿಯಿಂದಾಗಿ ಕೇಂದ್ರ ಆರ್ಥಿಕ ಸಚಿವಾಲಯ ತಿಂಗಳ ಮೊದಲೇ ಈ ಮೊದಲ ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ. ದೇಶದಲ್ಲಿ ಕೋವಿಡ್ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಇಂದು ಮತ್ತಷ್ಟು ಹೆಚ್ಚಾಗಿದೆ. ವರದಿಯಾದ ಒಟ್ಟು ಸೋಂಕು ಪ್ರಕರಣಗಳಲ್ಲಿ 17.06% ಸಕ್ರಿಯ ಪ್ರಕರಣಗಳಿವೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ ಸುಮಾರು 4,01,993 ಹೊಸ ಸೋಂಕು ಪ್ರಕರಣಗಳು ದಾಖಲಾಗಿದ್ದು, ಇದರಿಂದಾಗಿ ಒಟ್ಟು ಸೋಂಕಿತರ ಸಂಖ್ಯೆ 1,94,64,969ಕ್ಕೆ ಏರಿಕೆಯಾಗಿದೆ. ಒಟ್ಟಾರೆ 1,56,84,406 ಮಂದಿ ಗುಣಮುಖರಾಗಿದ್ದಾರೆ. ಚೇತರಿಕೆಯ ಪ್ರಮಾಣ 81.84% ಕುಸಿದಿದೆ. ಈವರೆಗೆ 2,11,853 ಮಂದಿ ಮೃತಪಟ್ಟಿದ್ದು, 1.11% ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 15 ಕೋಟಿ ಲಸಿಕೆ ನೀಡಲಾಗಿದೆ. ಕೋವಿಡ್-19 ಸಾಂಕ್ರಾಮಿಕ ಹೆಚ್ಚಳ ಹಿನ್ನೆಲೆಯಲ್ಲಿ ವೈಯಕ್ತಿಕ ಬಳಕೆಗೆ ವಿದೇಶಗಳಿಂದ ಆಮ್ಲಜನಕ ಕಾನ್ಸ್ಟ್ರೈನರ್ಗಳನ್ನು ಆಮದು ಮಾಡಿಕೊಳ್ಳಲು ಕೇಂದ್ರ ಸರ್ಕಾರ ಸಾರ್ವಜನಿಕರಿಗೆ ಅನುಮತಿ ನೀಡಿದೆ. ಇನ್ನು ಮುಂದೆ ಸಾರ್ವಜನಿಕರು ತಮ್ಮ ವ್ಯಕ್ತಿಗತ ಬಳಕೆಗೆ ಈ ಆಮ್ಲಜನಕ ಸಾಂದ್ರಕಗಳನ್ನು ಅಂಚೆ, ಕೊರಿಯರ್ ಅಥವಾ ಇ-ಕಾಮರ್ಸ್ ಪೋರ್ಟಲ್ಗಳ ಮೂಲಕ ಉಡುಗೊರೆ ವಿಭಾಗದಡಿ ಆಮದು ಮಾಡಿಕೊಳ್ಳಲು ಅನುಮತಿ ದೊರೆತಿದೆ. ಈ ಕುರಿತು ಅಧಿಸೂಚನೆ ಹೊರಡಿಸಿರುವ ವಿದೇಶಾಂಗ ವಾಣಿಜ್ಯ ಸಚಿವಾಲಯದ ಮಹಾನಿರ್ದೇಶಕರು ವಿದೇಶಗಳಿಂದ ಆಮ್ಲಜನಕ ಸಾಂದ್ರಕಗಳನ್ನು ತರಿಸಿಕೊಳ್ಳಲು ಈ ವರ್ಷದ ಜುಲೈ 31ರವರೆಗೆ ಅವಕಾಶವಿರುತ್ತದೆ ಎಂದು ತಿಳಿಸಿದ್ದಾರೆ. ರಷ್ಯಾದ ಸ್ಪುಟ್ನಿಕ್ 5 ಕೋವಿಡ್ ಲಸಿಕೆ ಇಂದು ಭಾರತಕ್ಕೆ ಆಗಮಿಸಲಿದೆ. ರಷ್ಯಾದ ಈ ಲಸಿಕೆ ಆಗಮನದಿಂದ ದೇಶದಲ್ಲಿ ಕೋವಿಡ್-19 ವಿರುದ್ಧದ ಹೋರಾಟಕ್ಕೆ ಮತ್ತಷ್ಟು ಬಲ ನೀಡಲಿದೆ. ಸ್ಪುಟ್ನಿಕ್ ಲಸಿಕೆ ಲಭ್ಯತೆಯಿಂದಾಗಿ ದೇಶದಲ್ಲಿ ಅತಿ ಹೆಚ್ಚು ಮಂದಿಗೆ ಚುಚ್ಚುಮದ್ದು ನೀಡಲು ಸಾಧ್ಯವಾಗುತ್ತದೆ ಎಂದು ಹೇಳಲಾಗಿದೆ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಲಸಿಕೆ ಲಭ್ಯತೆ, ಉತ್ಪಾದನೆ ಮತ್ತಿತರ ವಿಚಾರಗಳ ಕುರಿತು ಸಮಾಲೋಚನೆ ನಡೆಸಿದ್ದರು. ಕೋವಿಡ್ ಸೋಂಕಿಗೆ ಒಳಗಾಗಿ ಬಿಬಿಎಂಪಿಯಿಂದ ಚಿಕಿತ್ಸೆ ಪಡೆದ ಬೆಂಗಳೂರಿನ 2 ಮಹಿಳೆಯರು ಗುಣಮುಖರಾಗಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿರುವ ಎಚ್ಎಎಲ್ ನಿವಾಸಿ ಶ್ವೇತಾ, ಏಪ್ರಿಲ್ 12ರಂದು ಕೋವಿಡ್ ಲಕ್ಷಣಗಳು ಕಾಣಿಸಿಕೊಂಡಿದ್ದವು. ಬಳಿಕ ಬಿಬಿಎಂಪಿಯ ಸಹಾಯದಿಂದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದು, ಆಮ್ಲಜನಕದ ಪ್ರಮಾಣ ಕುಸಿತದಿಂದಾಗಿ 8 ದಿನ ಆಕ್ಸಿಜನ್ ವ್ಯವಸ್ಥೆಯಲ್ಲಿದ್ದೆ. ಅಲ್ಲದೆ ಉತ್ತಮ ಚಿಕಿತ್ಸೆ, ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಮನೆಗೆ ಮರಳಿದ ಬಳಿಕವೂ ಬಿಸಿ ಆಹಾರ, ನೀರು ಸೇವಿಸುತ್ತಿದ್ದು, ಮನೆಯಲ್ಲೂ ಅಂತರ ಕಾಪಾಡಿಕೊಳ್ಳುತ್ತಿದ್ದೇನೆ. ಊಹಾಪೋಹಗಳಿಗೆ ಕಿವಿಗೊಡದೆ ಜನರು ಲಸಿಕೆ ಪಡೆಯುವ ಮೂಲಕ ತಮ್ಮ ಆರೋಗ್ಯ ರಕ್ಷಣೆ ಮಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಹಾಸ್ಪಿಟಲ್ಗೆ ಹೋಗೋ ಅಗತ್ಯ ಇರುತ್ತೆ. ಇಲ್ಲಾಂದರೆ ಡಾಕ್ಟರ್ ಸಜೆಷನ್ ಮೇಲೆ ನಾವು ಮನೆಯಲ್ಲೇ ಐಸೋಲೇಟ್ ಆಗ್ಬೋದು. ಮನೆ ಒಳಗಡೆ ಬಂದರೆ ಸಪ್ರೇಟ್ ರೂಮಲ್ಲಿ ಯಾರ್ದು ಸಂಪರ್ಕನೂ ಇಲ್ಲದೆ ಮನೆ ಒಳಗೆ ರೂಮ್ ಒಳಗಡೆನೇ ನಾವಿದ್ದು ಮಾಸ್ಕ್ ಹಾಕ್ಕೊಂಡು ಪ್ರತಿ ಒಂದು ಅರ್ಧ ಗಂಟೆಗೆ ಒಂದು ಸಲ ಹ್ಯಾಂಡ್ ವಾಶ್ ಮಾಡೋದು, ಮತ್ತು ಬಿಸಿ ನೀರಲ್ಲಿ ಸ್ನಾನ ಮಾಡೋದು, ಬಿಸಿ ನೀರು ಕುಡಿಯೋದು, ಬಿಸಿ ಊಟ ಮಾಡೋದು, ಕೆಲವೊಂದು ಮೆಡಿಸಿನ್ಸ್ ಹೇಳ್ತಾರೆ ಡಾಕ್ಟರು, ಆ ಮೆಡಿಸಿನ್ಸ್ ತೊಗೊಂಡು ಅದ್ರ ಜೊತೆ ಪ್ಯಾರಾಸಿಟಮಲ್ಲು ತೊಗೋಬೋದು. ಪ್ಯಾರಾಸಿಟಮಲ್ ಅಲ್ಲದೆ ಕೆಲವೊಂದು ಮಾತ್ರೆ ಹೇಳ್ತಾರೆ, ಅದನ್ನು ತೊಗೊಂಡು ಮನೆಯಲ್ಲೇ ಐಸೋಲೇಟ್ ಆಗೋ ಆಪ್ಷನ್ನು ಕೂಡ ಇರುತ್ತೆ. ತುಂಬ ತೀವ್ರತೆ, ಈ ಉಸಿರಾಡೋಕ್ಕೆ ಆಗ್ತಾಯಿಲ್ಲ ನಮಗೆ ಅಂತ ಡಾಕ್ಟ್ರಿಗೆ ಹೇಳಿದಾಗ ಅವ್ರು ಆವಾಗ ಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಅಂತ ಹೇಳ್ತಾರೆ. ಅಲ್ಲಿವರೆಗೂ ನಮ್ಮ ಸೇಫಲ್ಲಿ ನಾವಿರ್ಬೋದು ಮನೆ ಒಳಗಡೆ. ಕೋವಿಡ್ ಅನ್ನೋದು ಮಾರ್ಪಹಳ್ಳಿ ನಿವಾಸಿ ನಂದಿನಿ ಏಪ್ರಿಲ್ 8ರಂದು ಬಿಬಿಎಂಪಿ ಸೂಚಿಸಿದ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದೇನೆ. ಕೋವಿಡ್ ಕೂಡ ಇತರ ಸಾಮಾನ್ಯ ಕಾಯಿಲೆಗಳಂತೆ ಒಂದಾಗಿದೆ. ಹೀಗಾಗಿ ನಾಗರಿಕರು ಕೋವಿಡ್ ಸೋಂಕು ಕಾಣಿಸಿಕೊಂಡ ಮಾತ್ರಕ್ಕೆ ಭಯಪಡಬಾರದು ಎಂದರು. ಪ್ಯಾನಿಕ್ ಆಗೋದು ಬೇಡ. ಈ ಜಿಂಕ್ ಕೋವಿಡ್ ಅನ್ನೋ ಟ್ಯಾಬ್ಲೆಟ್ನ ವಿಟಮಿನ್ ಸಿ ಅಂತ ಏನು ಕೊಡ್ತಾ ಇದ್ದಾರೆ ಅದು ಪ್ರತಿದಿನ ಯೂಸ್ ಮಾಡಿ. ಬ್ರೀದಿಂಗ್ ಪ್ರಾಬ್ಲಮ್ಮು ಇದೇನೇ ಇದ್ರೂ ಐಸೋಲೇಷನ್ ತಗೊಳ್ಳಿ. ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಏನು ನೆಸೆಸಿಟಿ ಇಲ್ಲ, ನೀವು ಮನೆಯಲ್ಲೇ ಟ್ರೀಟ್ಮೆಂಟ್ ತಗೋಬಹುದು.
ಒಂದು ಸಪರೇಟ್ ಆಗಿದ್ದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಬೇಗ ಗುಣಮುಖರಾಗ್ಬೋದು. ಕೋವಿಡ್ ಸೋಂಕು ನಿಯಂತ್ರಣ ಉದ್ದೇಶದಿಂದ ರಾಜ್ಯಾದ್ಯಂತ ಕರ್ಫ್ಯೂ ಜಾರಿಗೊಳಿಸಿರುವ ಹಿನ್ನೆಲೆಯಲ್ಲಿ ಐಜಿಪಿ ಚಂದ್ರಶೇಖರ್ ಆನೇಕಲ್ ತಾಲೂಕಿನ ಅತ್ತಿಬೆಲೆ ಸೋಲೂರು ಅಂತರರಾಜ್ಯ ಚೆಕ್ಪೋಸ್ಟ್ಗೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ವೇಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ರವಿಚಂದ್ರಣ್ಣನವರ್ ಹಾಗೂ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತೆಲಂಗಾಣ, ಪಂಜಾಬ್, ಛತ್ತೀಸ್ಗಢದಿಂದ ಆಗಮಿಸುವ ವಾಹನಗಳು ಇದೇ ಚೆಕ್ಪೋಸ್ಟ್ನಿಂದ ರಾಜ್ಯವನ್ನು ಪ್ರವೇಶಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಅಂತರರಾಜ್ಯ ವಾಹನ ಚಾಲಕರಿಗೆ ಆರ್ಟಿಪಿಸಿಆರ್ ಪ್ರಮಾಣ ಪತ್ರವನ್ನು ಕಡ್ಡಾಯಗೊಳಿಸಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಐಜಿಪಿ ಚಂದ್ರಶೇಖರ್ ಅಂತರರಾಜ್ಯ ಪ್ರಯಾಣಿಕರು ಆರ್ಟಿಪಿಸಿಆರ್ ಪ್ರಮಾಣ ಪತ್ರದೊಂದಿಗೆ ರಾಜ್ಯ ಪ್ರವೇಶಿಸಬೇಕು. ಜೊತೆಗೆ ವಿನಾಕಾರಣ ಓಡಾಡುವ ವಾಹನಗಳ ಮೇಲೂ ನಿಗಾ ವಹಿಸಲಾಗಿದೆ. ಅಗತ್ಯ ದಾಖಲೆ ಇಲ್ಲದ ವಾಹನಗಳ ಸಂಚಾರಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದರು. ಯಾರು ಬರ್ತಾರೋ ಅವ್ರ ಗಾಡಿಗಳು ಅದೆಲ್ಲ ಸೀಸ್ ಮಾಡಿ ಕಳಿಸ್ತೀವಿ. 72 ಅವರ್ಸ್ ಮುಂಚೆದು ಒಂದು ನೆಗೆಟಿವ್ ರಿಪೋರ್ಟ್ ಇರಬೇಕು. ವಿತಿನ್ 72 ಅವರ್ಸ್ ಕೇರಳ ಕಡೆಯಿಂದ ಬರೋರು, ಕೇರಳ, ಛತ್ತೀಸ್ಗಢ, ಪಂಜಾಬ್, ಮಹಾರಾಷ್ಟ್ರ ಇಲ್ಲಿ ಕಡೆ 72 ಅವರ್ಸ್ ಮುಂಚೆನೇ ಒಂದು ರಿಪೋರ್ಟ್ ಮಾಡಿಕೊಂಡು ಬರಬೇಕು. ಬಂದಿಲ್ಲ ಅದು ನೋಡಿಬಿಟ್ಟೇ ನಾವು ಒಳಗಡೆ ಕಳಿಸ್ತೀವಿ. ಕೊರೋನಾ ಸೋಂಕು ತಗುಲಿದಾಕ್ಷಣ ಧೈರ್ಯ, ತಾಳ್ಮೆ ಕಳೆದುಕೊಳ್ಳದೆ ಸಂಯಮದಿಂದ ಸರ್ಕಾರದ ಸೂಚನೆಗಳನ್ನು ಪಾಲಿಸಿದರೆ ಸಂಕಷ್ಟದಿಂದ ಪಾರಾಗಬಹುದು ಎಂಬುದಕ್ಕೆ ಶಿವಮೊಗ್ಗ ಜಿಲ್ಲೆಯ ಈ ಕುಟುಂಬ ಉದಾಹರಣೆಯಾಗಿದೆ. ಶಿಕಾರಿಪುರ ತಾಲೂಕಿನ ಮಾಳಗುಂಡನಕೊಪ್ಪ ಎಂಬ ಗ್ರಾಮದ ಕೃಷಿ ಕುಟುಂಬದ 12 ಮಂದಿಯಲ್ಲಿ 11 ಮಂದಿ ಕೊರೋನಾ ಸೋಂಕಿಗೆ ತುತ್ತಾಗಿ ಎಲ್ಲರೂ ಚಿಕಿತ್ಸೆ ಪಡೆಯುವ ಮೂಲಕ ಯಶಸ್ವಿಯಾಗಿ ಗುಣಮುಖರಾಗಿದ್ದಾರೆ. ಹೀಗೆ ಸೋಂಕಿಗೆ ಒಳಗಾಗಿ ಗುಣಮುಖರಾದ 92 ವರ್ಷದ ಹಿರಿಯ ವೃದ್ಧೆಯೂ ಸೇರಿರುವುದು ವಿಶೇಷವಾಗಿದೆ. 9 ವರ್ಷದ ಬಾಲಕಿಯಿಂದ 92 ವರ್ಷದ ವೃದ್ಧೆಯು ಸೋಂಕಿನಿಂದ ಬಾಧಿತರಾಗಿದ್ದರು. ಅವರೆಲ್ಲರೂ ಆಸ್ಪತ್ರೆಯ ಒಂದೇ ಕೊಠಡಿಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದು ಸೋಂಕಿನಿಂದ ಗುಣಮುಖರಾಗಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ 92 ವರ್ಷದ ಇಂದಿರಾಬಾಯಿ, ನನ್ನ ಜೀವನದಲ್ಲಿ ಇಂತಹ ಕಾಯಿಲೆಯನ್ನು ಕಂಡಿರಲಿಲ್ಲ. 92 ವರ್ಷದ ನಾನು ಮೊದಲ ಬಾರಿಗೆ ಇಂತಹ ಸವಾಲನ್ನು ಎದುರಿಸಬೇಕಾಯಿತು. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ತೋರದೆ ಲಸಿಕೆ ಪಡೆಯುವಂತೆ ಸಲಹೆ ನೀಡಿದರು. ನಂಗೆ 92 ವರ್ಷ. ನಾವೆಲ್ಲ ಆಸ್ಪತ್ರೆಗೆ ಹೋಗಿದ್ವಿ. ಅಲ್ಲೆಲ್ಲ ಚೆನ್ನಾಗಿ ನೋಡಿಕೊಂಡು ಎಲ್ಲನೂ ಚೆನ್ನಾಗಿ ನೋಡ್ಕೊಳ್ತಾರೆ ಆಸ್ಪತ್ರೆಯಲ್ಲಿ. ಎಲ್ಲರೂ ಯಾರು ಹೆದರಬೇಡ್ರಿ, ಕರೋನಾ ಬಂತು ಅಂತ ಹೆದರಿಕೆಯಿಂದ ಸಾಯ್ತಾರೆ ಜನ. ಎಲ್ಲರೂ ಇಂಜೆಕ್ಷನ್ ತಗೋಬೇಕು, ಎಲ್ಲ ಗುಣ ಆಗ್ತದೆ. ಇಂಜೆಕ್ಷನ್ ತಗೊಳ್ರಿ ಎಲ್ಲರೂ. ಮತ್ತೋರ್ವ ಸದಸ್ಯ ಲಕ್ಷ್ಮೀದೇವಿ, ಕುಟುಂಬದ ಅಷ್ಟೂ ಸದಸ್ಯರು ಗುಣಮುಖರಾಗಿ ಮರಳಿ ಬಂದಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದರು. ನನ್ನ ಸಣ್ಣ ಮೊಮ್ಮಗಳು 8 ವರ್ಷ, ಬಾಕಿ ಎಲ್ಲ ಮಧ್ಯೆ ನಮ್ಮ 2 ಸೊಸೆಯರು, ಮಕ್ಕಳು, ಮೊಮ್ಮಕ್ಕಳು 3 ಜನ, ಎಲ್ಲ ಸೇರಿ 12 ಜನ. ಫ್ಯಾಮಿಲಿಗೆ ಒಟ್ಟು ಕೊರೋನಾ ಬಂದು ಎಲ್ಲರೂ ಹೆದರಿದ್ವಿ ಸ್ವಲ್ಪ. ಆಮೇಲೆ ರಾಯರ ಆಶೀರ್ವಾದದಿಂದ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ವಿ. ಅಲ್ಲೆಲ್ಲ ಚೆನ್ನಾಗಿ ನೋಡಿಕೊಂಡ್ರು. ಬಾಲಕಿ ಶ್ರಾವಣಿ, ಕೊರೋನಾ ಬಂದವರು ಆಸ್ಪತ್ರೆಗೆ ತೆರಳಿ ಪರೀಕ್ಷೆ ಮಾಡಿಸಿಕೊಂಡು ಸೂಕ್ತ ಚಿಕಿತ್ಸೆ ಪಡೆದರೆ ಗುಣಮುಖರಾಗಬಹುದು. ಸೋಂಕಿಗೆ ಯಾರೂ ಹೆದರಬೇಕಿಲ್ಲ ಎಂದು ತಿಳಿಸಿದರು. ನಮ್ಮ ಮುತ್ತಜ್ಜಿಗೆ ಮತ್ತು ನಮ್ಮ ಅಜ್ಜಿಗೆ ನಮ್ಗೆ ಎಲ್ಲರೂ ಹಾಸ್ಪಿಟಲಿಗೆ ಹೋಗಿದ್ವಿ. ನಮ್ಗೆ ಅದಕ್ಕೆ ಹೆದರಿಕೆ ಆಗಲಿಲ್ಲ. ಯಾರು ಕೊರೋನಾ ಬಂದರೆ ಹೆದರಬೇಡಿ, ಹುಷಾರಾಗುತ್ತೆ. ಯೋಗೇಶ್, ರೋಗ ಲಕ್ಷಣಗಳಿರುವವರು ಆತಂಕಕ್ಕೆ ಒಳಗಾಗದೆ ಸರ್ಕಾರದ ನಿಯಮಾವಳಿಗಳನ್ನು ಪಾಲಿಸಿ ಸೂಕ್ತ ಚಿಕಿತ್ಸೆ ಪಡೆದರೆ ಶೀಘ್ರವಾಗಿ ಗುಣಮುಖರಾಗಲು ಸಾಧ್ಯವಿದೆ ಎಂದು ತಿಳಿಸಿದರು. ಇಂಜೆಕ್ಷನ್ ತಗೊಂಡಿದ್ದಾರೆ. ನಾವೇನೇನು ಇನ್ಸ್ಟ್ರಕ್ಷನ್ ಹೇಳಿದ್ದೀವಿ ಅವನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ದಾರೆ. ಮತ್ತು ನಾವು ಇವರಿಗೆ ಟ್ರಯೇಜಿಂದ ಬಂದ ಮೇಲೆ ಸಹಿತ ಅವರಿಗೆ ರೆಗ್ಯುಲರ್ ಆಗಿ ಚೆಕಪ್ ಮಾಡ್ತಿದ್ವಿ. ಪಲ್ಸು ಮತ್ತು ಟೆಂಪ್ರೇಚರ್ನ ಚೆಕ್ ಮಾಡ್ತಿದ್ವಿ. ನಾವು ಎನಿ ಟೈಮ್ ಬಂದಾಗ ಸಹಿತ ನಮಗೆ ಚೆನ್ನಾಗಿ ಕೋಆಪರೇಷನ್ ಮಾಡಿದ್ರು. ಇವಾಗ 11 ಜನನು 17ನೇ ತಾರೀಕು ಅವ್ರಿಗೆ ಟೆಸ್ಟ್ ಮಾಡಿದ್ರಿಂದ ಕುಟುಂಬದ ಮತ್ತೋರ್ವ ಹಿರಿಯ ಸದಸ್ಯ ನವೀನ್ ಕುಲಕರ್ಣಿ, ಸೋಂಕು ಬರುವ ಮೊದಲೇ ನಮ್ಮ ಕುಟುಂಬದ 4 ಮಂದಿ ಲಸಿಕೆ ಪಡೆದುಕೊಂಡಿದ್ದೆವು. ಇದರಿಂದ ಹೆಚ್ಚಿನ ತೊಂದರೆಯಾಗಲಿಲ್ಲ ಎಂದು ತಿಳಿಸಿದರು. 4 ದಿನ ಇಟ್ಕೊಂಡ್ರು, ಉಳಿದವ್ರನ್ನೆಲ್ಲ 3 ದಿನಕ್ಕೆ ಡಿಸ್ಚಾರ್ಜ್ ಮಾಡಿದ್ರು. ಒಟ್ಟು ನಮ್ಮ ಫ್ಯಾಮಿಲಿಯಲ್ಲಿ 11 ಜನಕ್ಕೆ ಬಂದಿತ್ತು. 2 ಜನ ಮುಂಚೆ ಹೋಗಿದ್ವಿ, ಇನ್ನು 9 ಜನ ನಾವು ಬಂದ ಮೇಲೆ ಹೋದ್ರು. ಅವರು ಎಲ್ಲರೂ ಏನು ತೊಂದರೆ ಇಲ್ಲ, ಎಲ್ಲರೂ ಆರಾಮಿದ್ದಾರೆ, ಯಾರಿಗೂ ಏನು ಪ್ರಾಬ್ಲಮ್ ಆಗಿಲ್ಲ. ಆಮೇಲೆ ಮೆಡಿಸಿನ್ ಮಾಡಿ ಪದ್ಮಜ, ಕೊರೋನಾ ಸೋಂಕು ಉಳಿತ ಜ್ವರದಂತೆ ಒಂದು ಸಾಮಾನ್ಯ ಕಾಯಿಲೆಯಾಗಿದೆ. ಹೀಗಾಗಿ ಎಲ್ಲರೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಸುರಕ್ಷಿತವಾಗಿ ಮರಳಿ ಬಂದಿದ್ದೇವೆ ಎಂದರು.
ಅದನ್ನು ಫೇಸ್ ಮಾಡಿದ್ದೀವಿ. ಆದರೆ ಅದಕ್ಕೆ ಕರೆಕ್ಟಾಗಿ ಪ್ರಿಕಾಷನ್ ತಗೊಂಡು ಮತ್ತು ಇದನ್ನು ಮಾಡಿದರೆ ಎಲ್ಲರಿಗೂ ಹುಷಾರಾಗುತ್ತೆ. ಅದ್ರ ಜೊತೆಗೆ ವ್ಯಾಕ್ಸಿನಿನ ಬಗ್ಗೆನೂ ನಿಮಗೆ ಇದಿರಲಿ, ಯಾರೂ ಭಯ ಪಡಬೇಕಾಗಿಲ್ಲ. ವ್ಯಾಕ್ಸಿನನ್ನು ತಗೊಂಡ್ರೆ ಅದಕ್ಕೆ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಸಾಮರ್ಥ್ಯ ನಮ್ಮಲ್ಲಿ ಹೆಚ್ಚಾಗುತ್ತೆ ಅಂತ ನಾನು ಹೇಳಕ್ಕೆ. ವೈದೇಹಿ ಕುಲಕರ್ಣಿ, ಒಂದೇ ಮನೆಯಲ್ಲಿ ಎಲ್ಲರೂ ವಾಸಿಸುತ್ತಿದ್ದರಿಂದ ಎಲ್ಲರಿಗೂ ಸೋಂಕು ತಗುಲಿತ್ತು. ಈ ವೇಳೆ ಯಾರೂ ಭೀತಿ ಪಡದೆ ಪೂರ್ವ ಸಿದ್ಧತೆ ತೆಗೆದುಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದವು ಎಂದರು. ನಾನೊಬ್ಬಳೇ ಈ ಮನೆಯಲ್ಲಿ ಇರಬೇಕಾಗಿತ್ತು. ನನಗೆ ಏನು ಭಯ ಆಗಲಿಲ್ಲ. ಆಮೇಲೆ ಈ ಮನೆ ಜವಾಬ್ದಾರಿ ಎಲ್ಲ ನನ್ನ ಮೇಲಿತ್ತು. ಹಾಗಾಗಿ ನಾನು ಇದನ್ನೆಲ್ಲ ನೋಡಿಕೊಂಡೆ. ಅವರು ವಾಪಸ್ ಬಂದ ಮೇಲೆ ನನಗೆ ತುಂಬ ಖುಷಿ ಆಯಿತು. ಉಳಿದಂಥ ಎಲ್ಲರೂ ಸಹ ನಾವು ಹೇಳಿದಾಗ ಎಲ್ಲರೂ ಸಹಕಾರ ಕೊಟ್ಟು ನಾವು ಹೋದಾಗ ಟ್ರೇಜಿಗೆ ಹೋದ್ರು. ಟ್ರೇಜಿಗೆ ಹೋಗಿ ಬಂದಮೇಲೆ ನಾವು ಆಶಾ ಕಾರ್ಯಕರ್ತೆ ಅನ್ನಪೂರ್ಣ 12 ಮಂದಿಯಲ್ಲಿ 11 ಮಂದಿಗೆ ಸೋಂಕು ತಗುಲಿತ್ತು. ಎಲ್ಲರೂ ಪೂರ್ವ ಸಿದ್ಧತೆ ತೆಗೆದುಕೊಂಡು ಕೋವಿಡ್ ನಿಯಮಗಳನ್ನು ಪಾಲಿಸುತ್ತಿದ್ದರು. ನಂತರ ಎಲ್ಲರನ್ನೂ ಶಿಕಾರಿಪುರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಯಿತು ಎಂದು ತಿಳಿಸಿದರು. ಬಗ್ಗೆ ಚಟುವಟಿಕೆ ಮಾಡ್ತಾ ಇದ್ದಾರೆ. ಜಾರಿಗೊಳಿಸಿದ್ದರೂ ನಿರ್ಮಾಣ ಕಾಮಗಾರಿಗೆ ವಿನಾಯಿತಿ ನೀಡಿ ಅವಕಾಶ ಒದಗಿಸಿರುವುದು ಕಾರ್ಮಿಕರಲ್ಲಿ ನೆಮ್ಮದಿ ಮೂಡಿಸಿದೆ. ವಲಸೆ ಕಾರ್ಮಿಕರಿಗೆ ಸರ್ಕಾರದ ಈ ನಿರ್ಧಾರದಿಂದ ಜೀವನೋಪಾಯ ನಡೆಸಲು ಅನುಕೂಲವಾಗಿದೆ. ಹುಬ್ಬಳ್ಳಿ ಧಾರವಾಡದ ಸ್ಮಾರ್ಟ್ ಸಿಟಿ ಯೋಜನೆಯಡಿ ರಸ್ತೆ, ಚರಂಡಿ ನಿರ್ಮಾಣ ಇತ್ಯಾದಿ ಕಾಮಗಾರಿಗಳಲ್ಲಿ ಆಂಧ್ರಪ್ರದೇಶದ ಕರ್ನೂಲ್ ಜಿಲ್ಲೆಯ 13 ಮಹಿಳೆಯರು ಸೇರಿದಂತೆ 35 ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಹುಬ್ಬಳ್ಳಿ ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕ ಶಕೀಲ್ ಅಹಮದ್, ಸ್ಮಾರ್ಟ್ ಸಿಟಿ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸುವ ಉದ್ದೇಶವಿದ್ದು ಸುಮಾರು 100ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸದಲ್ಲಿ ತೊಡಗಿದ್ದಾರೆ. ಈ ವೇಳೆ ಕೋವಿಡ್ ನಿಯಮಗಳ ಪಾಲನೆಗೂ ಹೆಚ್ಚು ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು. ಕಾರ್ಮಿಕ ಆದಂ, ತಾವು ಕೆಲಸಕ್ಕಾಗಿ ವಲಸೆ ಬಂದಿದ್ದು ಕಳೆದ ಕೆಲವು ತಿಂಗಳಿನಿಂದ ಕೆಲಸ ದೊರೆತಿದೆ. ವ್ಯವಸ್ಥಾಪಕ ಮಂಡಳಿ ಅಗತ್ಯ ವಸತಿ, ಊಟದ ವ್ಯವಸ್ಥೆಗಳನ್ನು ಕಲ್ಪಿಸಿದೆ ಎಂದರು. ಕಾರ್ಮಿಕ ಮಹಿಳೆ ನಾಗವೇಣಿ 3 ತಿಂಗಳಿಂದ ಇಲ್ಲಿ ಕೆಲಸ ಮಾಡುತ್ತಿದ್ದು ಸರ್ಕಾರ ನಿರ್ಮಾಣ ಕಾಮಗಾರಿಗಳಿಗೆ ವಿನಾಯಿತಿ ನೀಡಿರುವುದರಿಂದ ಅನುಕೂಲವಾಗಿದೆ ಎಂದರು. ಇಂದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ. ಕಾರ್ಮಿಕರ ಹಕ್ಕುಗಳನ್ನು ತಿಳಿಸುವುದು, ಅವರ ರಕ್ಷಣೆ ಸೇರಿದಂತೆ ಶ್ರಮಿಕ ವರ್ಗದ ಶ್ರಮದಾನವನ್ನು ಸ್ಮರಿಸಲು ಪ್ರತಿ ವರ್ಷ ಮೇ 1ರಂದು ಕಾರ್ಮಿಕರ ದಿನವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಕಾರ್ಮಿಕರ ಹಕ್ಕುಗಳ ರಕ್ಷಣೆಗೆ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಜಾರಿಗೊಳಿಸಿದೆ. ಆದರೂ ಅಸಂಘಟಿತ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಹಲವಾರು ಸಮಸ್ಯೆಗಳು ಇನ್ನೂ ಜೀವಂತವಾಗಿವೆ. ದೇಶ ಎದುರಿಸುತ್ತಿರುವ ಕೋವಿಡ್-19ರ ಈ ಸಂಕಷ್ಟದ ಸಂದರ್ಭದಲ್ಲಿ ಕಾರ್ಮಿಕರ ಶ್ರಮದಾನ ಅತ್ಯಂತ ಮಹತ್ವ ಪಡೆದಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಈ ಕುರಿತು ಟ್ವೀಟ್ ಮಾಡಿದ್ದು, ದೇಶ ನಿರ್ಮಾಣದ ಕಾರ್ಯದಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತಿರುವ ನಮ್ಮ ಲಕ್ಷಾಂತರ ಶ್ರಮಿಕರ, ಕಾರ್ಮಿಕರ ಪರಿಶ್ರಮ ಮತ್ತು ಬದ್ಧತೆ ಅನುಪಮವಾದದ್ದು. ಈ ಕಾರ್ಮಿಕರ ದಿನದಂದು ಅವರೆಲ್ಲರ ಸಮರ್ಪಣಾ ಭಾವ ಹಾಗೂ ಸಾಧನೆಗಳಿಗೆ ಅಭಿನಂದನೆ ಸಲ್ಲಿಸೋಣ ಎಂದು ಹೇಳಿದ್ದಾರೆ. ಪ್ರಕಾಶ್ ಪರಬ್ನ 400ನೇ ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಿಸ್ಗಂಜ್ ಗುರುದ್ವಾರ್ಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಯಾವುದೇ ಹೆಚ್ಚಿನ ಭದ್ರತಾ ವ್ಯವಸ್ಥೆ ಇಲ್ಲದೆ ಪ್ರಧಾನಿಯವರು ಗುರುದ್ವಾರಕ್ಕೆ ತೆರಳಿ ಪ್ರಾರ್ಥನೆ ಸಲ್ಲಿಸಿದರು. ಗುರು ತೇಜ್ ಬಹದ್ದೂರ್ ಜಿ ಅವರ ಪರಮೋಚ್ಚ ತ್ಯಾಗ ಮತ್ತು ಚಿಂತನೆಗಳು ಸ್ಫೂರ್ತಿಯಾಗಿದ್ದು, ಇದನ್ನು ನಾವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದು ಪ್ರಧಾನಿ ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಭಾರತದಲ್ಲಿ ಕೋವಿಡ್-19 ಬಿಕ್ಕಟ್ಟು ಕಡಿಮೆಯಾಗದಿದ್ದರೆ ಟಿ20 ವಿಶ್ವಕಪ್ ಟೂರ್ನಿಯನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಸ್ಥಳಾಂತರಿಸುವ ಬಗ್ಗೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಮುನ್ಸೂಚನೆ ನೀಡಿದೆ. ಈ ಬಗ್ಗೆ ಮಾತನಾಡಿರುವ ಬಿಸಿಸಿಐ ಪ್ರಧಾನ ವ್ಯವಸ್ಥಾಪಕ ಧೀರಜ್ ಮಲ್ಹೋತ್ರಾ, ಭಾರತದಲ್ಲಿ ಈ ವರ್ಷದ ಅಕ್ಟೋಬರ್ 18ರಿಂದ ನವೆಂಬರ್ 15ರವರೆಗೆ ವಿಶ್ವಕಪ್ ನಡೆಸಲು ನಿರ್ಧರಿಸಲಾಗಿದೆ. ಒಂದು ವೇಳೆ ಭಾರತದಲ್ಲಿ ಸಾಂಕ್ರಾಮಿಕದ ಪರಿಸ್ಥಿತಿ ತಹಬದಿಗೆ ಬರದಿದ್ದಲ್ಲಿ ಯುಎಇಯನ್ನು ಪರ್ಯಾಯ ಸ್ಥಳವನ್ನಾಗಿಟ್ಟುಕೊಂಡಿದ್ದೇವೆ ಎಂದು ತಿಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯು ಪರಿಸ್ಥಿತಿಯನ್ನು ಅವಲೋಕಿಸುತ್ತಿದೆ. ಜೂನ್ನಲ್ಲಿ ನಡೆಯಲಿರುವ ಮಂಡಳಿಯ ಸಭೆಯಲ್ಲಿ ಈ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಎಂದು ಮಂಡಳಿಯ ವಕ್ತಾರರು ಹೇಳಿಕೆ ನೀಡಿದ ಬೆನ್ನಲ್ಲೇ ಬಿಸಿಸಿಐ ಅಧಿಕಾರಿ ಯುಎಇಗೆ ಟೂರ್ನಿಯನ್ನು ಸ್ಥಳಾಂತರ ಮಾಡುವ ಬಗ್ಗೆ ಮುನ್ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಇಂದಿನಿಂದ 18 ವರ್ಷ ಮೇಲ್ಪಟ್ಟವರಿಗೆ ಕೋವಿಡ್-19 ಲಸಿಕೆ ಅಭಿಯಾನ ಆರಂಭ. 3.26 ಕೋಟಿ ಜನರಿಗೆ ಲಸಿಕೆಯ ಗುರಿ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ.
ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿ ಉಚಿತ ಆಹಾರ ಧಾನ್ಯ ಸಮರ್ಪಕ ವಿತರಣೆಗೆ ಪ್ರಧಾನಿ ನರೇಂದ್ರ ಮೋದಿ ಸೂಚನೆ. ರಾಜ್ಯ ವಿಪತ್ತು ನಿರ್ವಹಣಾ ನಿಧಿಗೆ ಕೇಂದ್ರದಿಂದ 8,873 ಕೋಟಿ ರೂಪಾಯಿ ಬಿಡುಗಡೆ, ಶೇಕಡಾ 50ರಷ್ಟು ಕೋವಿಡ್ ನಿಯಂತ್ರಣಕ್ಕೆ ಬಳಸಲು ಅವಕಾಶ. ದೇಶದಲ್ಲಿ ಕೋವಿಡ್ ಸಮಸ್ಯೆ ಕಡಿಮೆಯಾಗದಿದ್ದರೆ ಟಿ20 ವಿಶ್ವಕಪ್ ಟೂರ್ನಿ ಯುಎಇಗೆ ಸ್ಥಳಾಂತರಿಸಲು ಬಿಸಿಸಿಐ ಚಿಂತನೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ 18 ವರ್ಷಕ್ಕೂ ಮೇಲ್ಪಟ್ಟ ಎಲ್ಲರೂ ಕೋವಿಡ್-19 ಲಸಿಕೆ ಪಡೆಯಿರಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ನಮಸ್ಕಾರ.